ವಿಶೇಷವಾಗಿ ಘಾಟ್ ಅವರು ಅಂತ ಹೇಳ್ತಾ ಇದ್ದಾರೆ. ಇವರು ನಮ್ಮ ಊರಿನಲ್ಲಿ ಬಹಳ ಸಮಾಜ ಸೇವಕರು. ಇವ್ರ ಹೆಸರಿನಲ್ಲಿ ಬಹಳಷ್ಟು ಸಮಾಜದ ಕೆಲಸಗಳು ಆಗ್ತಾ ಇದ್ದಾವೆ. ಯಾವ ಥರ ಅಂತ ಹೇಳಿದರೆ, ಇವರು ಒಳ್ಳೆಯ ಎಜುಕೇಷನ್ ಸಂಬಂಧ MG ಸ್ಕೂಲ್ ಕೂಡ ಕಡಿಮೆ ಫೀಸ್ನಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಮತ್ತು UKPಯಲ್ಲಿ ಅರಬಿಕ್ ಶಾಲೆ ಕೂಡ ಇವರು ನಡೆಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಮ್ಮಲ್ಲಿ 3 ಮಸೀದಿಗಳನ್ನು ಕೂಡ ಇವರು ಘಾಟ್ ಫ್ಯಾಮಿಲಿ ವತಿಯಿಂದ ಇವರು ಮಾಡಿದ್ದಾರೆ. ಇವತ್ತು ನೋಡಬೇಕಾಗಿ ಹೇಳಿದರೆ, ಇವತ್ತು ನಮ್ಮ ಊರಿಂದ ಒಂದು ಶರೀರ ಎನ್ನುವಂತೆ ಮನುಷ್ಯನು ತನ್ನ ಜೀವಿತಾವಧಿಯ ಅವಧಿಯಲ್ಲಿ ದಾನ ಧರ್ಮ ಪ್ರಕಾರ ನಡೆದುಕೊಂಡು ಜೀವನ ಸಾಗಿಸಬೇಕೆನ್ನುವ ದೈವೇ ಇಚ್ಛೆಯಂತೆ ಇವತ್ತಿನ ದಿವಸ ಕೊಲ್ಲಾರ ಪಟ್ಟಣದಲ್ಲಿ ಸತತ 11 ವರ್ಷಗಳಿಂದ ಅಸ್ಸಪ ಟ್ರಸ್ಟ್ ಹಾಗೂ ಘಾಟ್ ಫ್ಯಾಮಿಲಿಯವರು ನಿರಂತರವಾಗಿ ಪ್ರತಿ ವರ್ಷ ಶ್ರೀಶೈಲ ಪಾದಯಾತ್ರಿಗಳಿಗೆ ನೀರು, ಮಜ್ಜಿಗೆ ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡುತ್ತಾ ಬರುವುದರ ಜೊತೆಗೆ ಹಲವಾರು ವಿವಿಧ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ. ನಾವು ತಿಳಿದ ಮಟ್ಟಿಗೆ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಬಸ್ ನಿಲ್ದಾಣದಲ್ಲಿ ಕೆಲವೊಂದು ಪ್ರಮುಖ ಸ್ಥಳಗಳಲ್ಲಿ ಅರವಟ್ಟಿಗೆ ಮೂಲಕ ನೀರಿನ ವ್ಯವಸ್ಥೆ ಮಾಡಿ ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ನೀರಿನ ದಾಹವನ್ನು ಇಂಗಿಸಿದಂತಹ ಮಹಾನ್ ದಾನಿಗಳು ಕೂಡ ಆಗಿದ್ದಾರೆ. ಮನುಷ್ಯನಿಗೆ ಬೇಕಾಗಿರುವ ಅವಶ್ಯಕ ವಸ್ತುಗಳನ್ನು ಕೊಡುವುದು ಸಾಮಾನ್ಯ ಸಂಗತಿ ಒಂದು ಕಡೆ, ಆದರೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ಕೊಡುವುದರಲ್ಲಿಯೂ ಕೂಡ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿ ತಾಣದಲ್ಲಿ ನಿಲ್ಲುವಂಥ ಈ ಘಾಟ್ ಫ್ಯಾಮಿಲಿಯವರಿಗೆ ಕೊಲ್ಲಾರದ ಸಮಸ್ತ ಜನತೆ ವತಿಯಿಂದ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ವತಿಯಿಂದ, ಸರ್ವ ಭಕ್ತಾದಿಗಳ ವತಿಯಿಂದ ಶ್ರೀಶೈಲ ಪಾದಯಾತ್ರಿಗಳಿಗೆ ಪ್ರತಿ ವರ್ಷ ಏನು ಸೇವೆ ಸಲ್ಲಿಸಾಕತ್ತಾರ, ಆ ಸೇವೆ ಅವರ ಮನೆತನಕ್ಕೆ ಹಾಗೂ ಊರಿಗೆ ಒಳ್ಳೆಯದಾಗಿ ಒಂದು ಕರುಣೆ ತೋರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಂಡು ಅವರ ಸೇವೆ ಜೀವಿತಾವಧಿಯ ಕೊನೆಯವರೆಗೂ ಯಾವತ್ತೂ ನಿಲ್ಲದೆ ಸಾಗಲಿ. ನಿರಂತರವಾಗಿ ಕೊಲ್ಲಾರದ ಸೇವೆಯ ಜೊತೆಗೆ ಈ ನಾಡಿನ ಸೇವೆ ಕ್ಷೇತ್ರದ ಜನತೆ ಮಾಡುವಂತಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ 4 ಮಾತುಗಳನ್ನು. ಅಸ್ಸಪ ಟ್ರಸ್ಟ್ ಹಾಗೂ ಘಾಟ್ ಫ್ಯಾಮಿಲಿ ವತಿಯಿಂದ ಶ್ರೀಶೈಲ ಪಾದಯಾತ್ರಿಗಳಿಗೆ ಸತತ 11 ವರ್ಷಿನ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿಯಾಗಿ ನಾವು ಶ್ರೀಶೈಲ ಹೋಗುವ ಭಕ್ತಾದಿಗಳಿಗೆ ಹಣ್ಣು, ಹಂಪಳ ಮತ್ತು ಲಸ್ಸಿ, ಮಜ್ಜಿಗೆಯನ್ನು ಕೊಟ್ಟು ಅವರ ದಾಹವನ್ನು ಈಡೇರಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಬೇಸಿಗೆಯಲ್ಲಿ ತಂಪು ಪಾನೀಯ ಸೇವೆಯನ್ನು ಮಾಡುತ್ತೇವೆ. ಅದೇ ರೀತಿಯಾಗಿ ಹಲವಾರು ಅಸ್ಸಪ ಟ್ರಸ್ಟ್ ವತಿಯಿಂದ ನಾವು ಸಾಕಷ್ಟು ಸಮಾಜ ಸೇವೆ ಕೆಲಸವನ್ನು ಮಾಡುತ್ತಿದ್ದೇವೆ. ನಮ್ಮ ಈ ಕೆಲಸ ಹೀಗೆ ಮುಂದುವರಿಲಿ ಅಂತೇಳಿ ಆ ದೇವರ ಅಲ್ಲಾಹನಲ್ಲಿ ಬೇಡ್ಕೊತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್.